ಮೊನ್ನೆ ಒಂದು ಕತೆ ಹೇಳಿದ್ದೆ ಅಲ್ವಾ ನಿಮಗೆಲ್ಲ? ಆ ಕತೆ ಹೆಸರೇನಪ್ಪ? ಸಿಂಹ ಮತ್ತು ಇಲಿ. ಸಿಂಹವನ್ನ ನಾವು ಏನಂತ ಕರಿತೀವಿ? ಸಿಂಹವನ್ನ ಕಾಡಿನ ರಾಜ ಅಂತ ಹೇಳಿ ಕರಿತೀವಿ. ಒಂದಿನ ಗುಹೆ ಹತ್ರ ಸಿಂಹ ಏನು ಮಾಡ್ತಿತ್ತು? ನಿದ್ರೆ ಮಾಡ್ತಿತ್ತು. ಅವಾಗ ಒಂದು ಪ್ರಾಣಿ ಬಂತು. ಯಾವುದದು? ಇಲಿ ಬಂದು ಸಿಂಹಕ್ಕೆ ಏನು ಮಾಡ್ತು? ಅವಾಗ ಸಿಂಹ ಏನು ಹೇಳ್ತು? ಕೋಪ ಬಂದು ಬೈದು ಬಿಡ್ತಲ್ವ. ಏನಂತ ಹೇಳ್ತು ಸಿಂಹ? ನಾನು ನಿನ್ನನ್ನು ತಿಂದು ಬಿಡ್ತೀನಿ, ನನ್ನ ನಿದ್ರೆ ಎಲ್ಲ ಹಾಳು ಮಾಡಿಬಿಟ್ಯಾ ನೀನು ಅಂತ. ಅವಾಗ ಇಲಿ ಏನು ಅನ್ಕೊಂತ ಹೋಯ್ತು? ಅಬ್ಬ ಬದುಕಿತಲ್ಲ ಜೀವ, ಅಂತೂ ಸಿಂಹ ನನ್ನನ್ನು ಬಿಟ್ಟುಬಿಡ್ತಲ್ಲ ಅಂತ ಹೇಳಿ ಹೋಯ್ತು. ಮತ್ತೊಮ್ಮೆ ಸಿಂಹಕ್ಕೆ ಏನಾಗಿತ್ತು? ಯಾರು ಬಲೆ ಹಾಕಿದ್ರು? ಬೇಟೆಗಾರ ಬಲೆ ಹಾಕಿದ್ದ. ಅವಾಗ ಸಿಂಹ ಏನಂತ ಕೂಗ್ತಾ ಇತ್ತು? ಆ ದಾರಿಯಲ್ಲಿ ಯಾವುದೊಂದು ಪ್ರಾಣಿ ಹೋಗ್ತಾ ಇತ್ತು ಅವಾಗ? ಇಲಿ ಅವಾಗ ಕೇಳಿಸ್ಕೊಂತ ಅದನ್ನ ಕೇಳಿಸ್ಕೊಂಡು ಏನ್ ಮಾಡ್ತು ಇಲಿ ಸಿಂಹಕ್ಕೆ? ಏನ್ ಹೆಲ್ಪ್ ಮಾಡ್ತು? ತನ್ನ ಬಾಯಿಂದ ಏನ್ ಮಾಡ್ತು? ಯಾವುದನ್ನು ಕಚ್ಚಿತು? ಬಲೆಯನ್ನ ಕಚ್ಚಿದ ತಕ್ಷಣ ಸಿಂಹ ಏನು ಹೇಳ್ತು ಇಲಿಗೆ? ಧನ್ಯವಾದ, ಅವತ್ತು ನಾನು ಜೀವ ಉಳಿಸ್ದೆ ನಿಂದು, ಇವತ್ತು ನನಗೆ ನೀನು ಜೀವ ಉಳಿಸ್ದೆ ಅಂತ ಹೇಳ್ತಲ್ವಾ? ಕತೆ ಚೆನ್ನಾಗಿತ್ತಾ? ಕತೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮಕ್ಕಳ.